ಹಿಂದಿನ ವಿರಕ್ತ ಮಹಾಸ್ವಾಮಿಗಳಿಗೂ ಸಹಿತ ಕಣ್ಣಿರ್ಲಿಲ್ಲ. ನಾನು ನಿಮಗೆಲ್ಲ ಒಂದು ಪ್ರಯೋಗ ಮಾಡ್ತೇನೆ. ಎಲ್ಲರೂ ಮಾಡ್ತೀರಿ ನನ್ನಂಗ? ಎಲ್ಲರೂ ನನ್ನಂಗೆ ಮಾಡ್ತಿರಲ್ಲ? ಒಂದ್ 2 ನಿಮಿಷ ಕಣ್ಣು ಮುಚ್ಚ್ರಿ. ಇಲ್ಲ, ನಾನು ಕರೆ ಹೇಳಕತ್ತೀನಿ. ಒಂದ್ 2 ನಿಮಿಷ ಕಣ್ಣು ಮುಚ್ಚ್ರಿ ಎಲ್ಲಾರು. 2 ಸೆಕೆಂಡ್ ಕಣ್ಣು ಮುಚ್ಚ್ರಿ. ಕಣ್ಣು ಮುಚ್ಚಿದ್ರ ಏನ್ ಕಾಣಕತ್ತದೇವ? ಏನ್ ಕಾಣಕತ್ತದ? ಕತ್ಲು ಕಾಣಕತ್ತದ. ಸುಮ್ನೆ ಒಂದು 15 ಸೆಕೆಂಡ್ ನಾವು ಕಣ್ಣು ಮುಚ್ಚಿದ್ರೆ ನಮಗ್ ಕತ್ಲು ಕಾಣ್ತೈತಿ ಅಂತ ನಾವೆಲ್ಲ ಅನ್ಕೊಂತೀವಿ. ತಮ್ಮ ಇಡೀ ಜೀವನ ಉದ್ದಕ್ಕೂ ಕಣ್ಣಿಲ್ದೇನೆ 61 ವರ್ಷ ಬದುಕಿದ್ರು ವಿರಕ್ತ ಮಹಾಸ್ವಾಮಿಗಳು. ಅವ್ರ ಹೆಂಗ ಬದುಕಿರ್ಬೇಕು ನಾವ್ ಯಾವತ್ತಾದ್ರೂ ಯೋಚನೆ ಮಾಡಿದ್ವಿ? ಕ್ಷಮಸ್ರಿ. ಎರಡು ನಿಮಿಷ ನಮ್ಗ ಕಣ್ಣು ಮುಚ್ಚಿರಾಕ ಆಗೋದಿಲ್ಲ. 61 ವರ್ಷ ಮನೆ ಇಲ್ಲ, ಸಂಸಾರ ಇಲ್ಲ, ಸಂಗೀತದೊಳಗೆ ಅಭ್ಯಾಸ ಮಾಡುವ ಅಂಧನಾಥ ಮಕ್ಕಳಷ್ಟೇ ನನ್ನ ದೇವರುಗಳು. ಈ ತಾಳಿಕೋಟೆ ಭಾಗ ಬಹಳ ಅದ್ಭುತವಾಗಿ ಆಗಬೇಕು. ಅಷ್ಟೆಲ್ಲ ಶ್ರಮಿಸಿದ ವ್ಯಕ್ತಿಗೆ ಏನ್ ಸಿಕ್ತು? ಅವರೇನು ದೊಡ್ಡ ಕಾರಿನೊಳಗೆ ಓಡಾಡಿದ್ರು, ಬಂಗಾರಗಳನ್ನ ಹಾಕೊಂಡಿದ್ರು. ಈ ಜಗತ್ತಿನೊಳಗೆ ನಾನು ಎದಕ್ಕ ಪುಟ್ಟ ಜರ್ಗ ವಾಯ್ಗಳ ವಿಟಿ ನಿಮ್ಗ ಪ್ಲೇ ಮಾಡಿದೆ ಅಂದ್ರ ನಾವ್ಯಾವ ಸ್ವಾಮಿಗಳು? ನಾವೆಲ್ಲ ಸ್ವಾಮಿಗಳಲ್ಲ, ನಾವೆಲ್ಲ ಸುಮ್ಮನೆ ಸಾಧಕರಷ್ಟೇ. ಜಗತ್ತಿನೊಳಗ ನಿಜವಾದ ಕಾವಿಗೆ ಕಿಮ್ಮತ್ ಯಾರು ಕೊಡ್ತಾರೆ ಅಂದ್ರೆ ಅಂಧ ಅನಾಥ ಕಣ್ಣಿಲ್ಲಾರದ ಮಕ್ಕಳನ್ನ ಸಾಕಿದಾರಲ್ಲ ಅವ್ರು ನಿಜವಾದ ಸ್ವಾಮಿಗಳು ಆಗ್ತಾರೆ. ಅವ್ರು ನಮ್ಮ ವಿರಕ್ತ ಅಜ್ಜರು ಅನ್ನೋದನ್ನ ನಾವು ತಲೆಗೆ ಇಟ್ಕೊಳ್ಳೋಣ. ನಾನು ಬಹಳಷ್ಟು, ನೀವು ನಂಬಲ್ಲ, ಆ ಗೀತೆ ಹಾಡ್ಬೇಕಾದ್ರೂ ನನ್ನ ಕಣ್ಣಾಗ ನೀರು ಬಂತು. ಮೊನ್ನೆ ಮೀಟಿಂಗ್ ಮಾಡ್ಬೇಕಾದ್ರೂ ನನ್ನ ಕಣ್ಣಾಗ ನೀರು ಬಂತು. ನೀವು ನಂಬಲ್ಲವ, ನಾನು ಮೈಸೂರೊಳಗೆ ನಾನು ಯಾವತ್ತೂ ನಿದ್ದೆ ಮಾಡಲ್ಲ. ಕಣ್ಣಿಲ್ಲಾರದ ವ್ಯಕ್ತಿಗೆ ಸುಮ್ಮನೆ ಅನ್ನಕ್ ನಾನು ಬಿಡಲ್ಲ. ನಾನು ವೇದಿಕೆ ಮೇಲೆ ಇವತ್ತೆಲ್ಲ ನಿಮ್ಮನ್ನು ಉದ್ದೇಶಿಸಿ ಒಂದು ಹೆಮ್ಮೆಯ ಮಾತು ಹೇಳ್ತೇನೆ. ವಿರಕ್ತ ಅಜ್ಜನ ಹೆಸರು ನನಗೆ ಇಲ್ಲಿಗೆ ನಿಲ್ಬಾರ್ದು. ನಮ್ಮ ಜೀವ ಪಣಕ್ಕಿಟ್ರು ಚಿಂತೆ ಇಲ್ಲ, ನನಗೆ ಯಾವುದೇ ತೊಂದರೆ ಬಂದ್ರು ಚಿಂತೆ ಇಲ್ಲ. ಬೆನ್ನು ನೋವು ಬರ್ಲಿ, ಕಾಲ್ ನೋವು ಬರ್ಲಿ, ಜಡ್ಡುಗಳು ಚಾಲೋದ್ರು ನನಗೆ ಚಿಂತೆ ಇಲ್ಲ. ನಮ್ಮಪ್ಪ ವಿರಕ್ತ ಅಜ್ಜನ ಕೀರ್ತಿ ಜಗತ್ತಿನ ತುಂಬಾ ಹರಡಬೇಕು, ಅದು ನನ್ನ ಆಸೆ. ನಾನು ಮಾಡೇ ತೀರ್ತೇನೆ. ಮನಸ್ಥಿತಿಲಿ ನಿಮ್ಗ ಸುಮ್ನೆ 1-2 ನಿಮಿಷ ನಿಮ್ಗ ನೋಡಕ್ ಆಗ್ಲಿಲ್ಲ ಹೆಂಗಾಗಿರ್ಬೇಕು. ಇವತ್ತು ಆ ಕಣ್ಣಿನ ವಿಚಾರ ಬಂತು ಅಂತ ನಾನು ಈ ಮಾತನ್ನ ಹೇಳಿದೆ. ದಯವಿಟ್ಟು ಯಾರು ಅಪಾರ್ಥ ತಿಳ್ಕೊಬೇಡ್ರಿ. ನಿಮ್ಮನ್ನೆಲ್ಲರಿಗೂ ನಾನು ಮತ್ತೊಮ್ಮೆ ಕ್ಷಮೆಯನ್ನ ಕೇಳ್ತಾ, ವಿರಕ್ತಜ್ಜನಿಗಾಗಿ ಅವರನ್ನ ನೆನೆಸಿದು, ಅವರನ್ನ ನೆನೆಯುವ ಕಾರ್ಯಕ್ರಮ ಇದು. ಎಷ್ಟು ಶ್ರಮ ಪಟ್ಟಾರ ನಾನು ನೋಡಿನಿ. ಅವರು ಅಳುವು ಏನಿತ್ತು, 4 ವರ್ಷ ಬೆಡ್ ರೆಸ್ಟ್ ಮಾಡ್ಬೇಕಾದ್ರೆ ಅವ್ರು ಏನ್ ಕಷ್ಟಪಟ್ಟಾರ ನಾನು ನೋಡಿನಿ. ಇವತ್ತಿನ ಕಾಲದೊಳಗೆ ನಾವೆಲ್ಲ ಸುಮ್ಮನೆ ಅವ್ರ ಹೆಸರು ಹೇಳ್ಕೊಂಡು ಚಲೋ ಕೆಲಸ ಮಾಡ್ಬೋದು. ಅವ್ರ ಮುಂದೆ ಇಟ್ಕೊಂಡು ಪಟ್ಟಿ ಎತ್ತಬಹುದು, ಅವ್ರ ಮುಂದೆ ಇಟ್ಕೊಂಡು ಖಾದನೆ ಮಾಡಬಹುದು. ಅವ್ರು ಮಾಡಿರುವಂತಹ ಕೆಲಸ ಏನಿದೆ ಅಲ್ಲ, ಇದು ನಾವ್ಯಾರು ಮಾಡ್ಲಾರ್ದಂತಹ ಕೆಲಸ. ಈ ಜಗತ್ತಿನೊಳಗೆ ನೋಡ್ರಿ ಇಷ್ಟಿಲ್ಲಿ ಸಂಗೀತ ಕಲಿಯಾಕತ್ತಾರ. ಈ ಜಗತ್ತಿನೊಳಗೆ ಎಲ್ಲಾ ಕಡೆ ಸಂಗೀತ ಹೊರಡಾಕತ್ತೈತಿ. ಏನೂ ಮಾಡ್ಲಿಲ್ಲ ಬಂದವರಿಗೆ. ನೀವು ನಂಬಲ್ಲ, ನನಗೊಂದು ದೃಷ್ಟಾಂತ ನೆನಪಾಯ್ತು. ಮೊನ್ನೆ ಒಬ್ಬ ಅಮಾಸಿಗೆ ಮಠಕ್ಕೆ ಬಂದಾಗ ನಾವು ಅಜ್ಜರ್ನ ಇದಕ್ಕ ನಾವು ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನಕತ್ತೀವ್ರಿ ಅಂದವ. ನಾನ್ ಅಂದೆ, ಏನಪ್ಪ ಯಾಕೆ ಕರ್ಕೊಂಡು ಹೋಗ್ಬೇಕತ್ತಿ? ನಾನು ತುಂಬಾ ಸಣ್ಣ ಇದ್ದೆ ಅವಾಗ, ನಾನು 6ನೇನೋ ಇದ್ದೆ. ಆ ಸಂದರ್ಭದಲ್ಲಿ ಅಜ್ಜರಿಗೆ ಡ್ರಿಪ್ಸ್ ಹಾಕಿದ್ರು, ಸಲಾನ್ ಹಾಕಿದ್ರು. ನಾನು ನೋಡಿನಿ. ಕಣ್ಣಿಲ್ರಿ, ಬಹಳ ಮುಗ್ಧತೆ. ಏನ್ ನಾವು ದೊಡ್ಡ ವಿಚಾರ ಹೊಂದ್ಕೊಂಡು ಈಗ ಯಾವರ ಬೈದಂಗು ನಾವು ಚಂದ ನಕ್ಕೊಂತ ಮಾತಾಡ್ತೀವಿ. ನಮ್ಮ ಮೆಚ್ಯೂರ್ಡ್ ಮೈಂಡ್ ಆ ಮಾತು ಬ್ಯಾರೆ. ಕಣ್ಣಿಲ್ಲ, ಯಾರೇ ಬಂದ್ರು ಒಂದ ಮಾತಾಡೋದು, ಯಾರೇ ಬಂದ್ರು ಒಂದ ಕಾಣೋದು. ಅವ್ರು ಪಟ್ಟಿರೋ ಶ್ರಮಕ್ಕೆ ನನಗೆ ಅನಿಸ್ತೈತಿ ಇದು ಏನೂ ಅಲ್ಲ. ಇದು ಅವ್ರು ಮಾಡಿರುವ ಸಾಧನೆಗೆ, ಅವ್ರು ಪಟ್ಟಿರೋ ಶ್ರಮಕ್ಕೆ ನನಗೆ ಒಟ್ಟ ತೃಪ್ತಿನೇ ಯಾವತ್ತೂ ಇರುವುದಿಲ್ಲ. ಈ ಜಗತ್ತು ಹೆಂಗ ಈಗ ನಿನ್ನೆ ಬಂದ ಸ್ವಾಮಿಗಳೆಲ್ಲ ಕೊಪ್ಪಳ ಅಜ್ಜನನ್ನ, ಸಿದ್ದೇಶ್ವರ ಅಜ್ಜನ ನೆನೆಸ್ತಾರಲ್ಲ, ನನಗೆ ಅದು ಸಮಾಧಾನ ಇಲ್ಲ. ಈ ಜಗತ್ತು ಹೇಗಾಗ್ಬೇಕು ಅಂದ್ರೆ, ಯಾರ್ರೀ ಆತ ಕಣ್ಣಿಲ್ಲಾರದ ವ್ಯಕ್ತಿ, ಅವನ ಹೆಸರು ಎಲ್ಲಿ ಬೇಕಲ್ಲಿ ಕೇಳಕತ್ತೀವಲ್ಲ ಅಂದಾಗ ಆವಾಗ ವಿರಕ್ತ ಅಜ್ಜನನ್ನ ನೆನೆಸುವಂಗೆ ಈ ಜಗತ್ತಾಗಬೇಕು. ಅಲ್ಲಿವರೆಗೂ ನಾನು ನಿಲ್ಲಲ್ಲ. ಯಾರು ತಡೆಯಾಕೂ ಸಾಧ್ಯ ಇಲ್ಲ. ಅಂತಹ ವಿರಕ್ತಜ್ಜನ ಉತ್ಸವ ಇದು. ಅವ್ರನ್ನ